ಈ PDO ಮತ್ತೆ ಪಾಪ ಈ ನೋಡ್ರಿ ಈ ಮಂಗಳೂರಲ್ಲಿ ಹೋಗ್ಬಿಟ್ಟು ಬಾವುಟ ಹಾಕ್ತೀನಿ ಅಂತ ಯಾರಿಗಾರ ಪಂಚಾಯತಿಗೆ ಅಪ್ಲಿಕೇಶನ್ ಕೊಟ್ರೆ ಅವರು 100 ಕ್ವಶನ್ ಕೇಳ್ತಾರೆ. ನಮ್ಮ ಮಂಡ್ಯದಲ್ಲಿ ಇವತ್ತೇ ಗೊತ್ತಾಗಿದ್ದು ಇದು ಹಿಂಗೂ ಆಗಬಹುದಾ ಅಂತ. ಏನಾದ್ರೂ ಇಡೀ ಮಂಡ್ಯ ಜಿಲ್ಲೆಯ ಪಂಚಾಯತಿಗಳು ಗೊತ್ತಾಗಿದ್ರೆ ಇವತ್ತೇ ಗೊತ್ತಾಗಿರೋದು. ಅವ್ರು ಕ್ಯಾಶುಯಲ್ ಆಗಿ ಏನೋ ಪಾಪ ಬಾವುಟ ಹಾಕ್ತಾರೆ, ಭಾರತದ ಬಾವುಟ ಹಾಕ್ತೀನಿ ಅಂತವ್ರಲ್ಲ ಅಂತ ಹೇಳ್ಬಿಟ್ಟು ಪಂಚಾಯತಿಯವರು ಸುಮ್ಮನೆ ಇದ್ರೆ ಅವ್ರನ್ನ ಮಿಸ್ಗೈಡ್ ಮಾಡಿ ಯಾವಾಗ ಇದು ಎಲ್ಲ ಆರಂಭ ಆಯ್ತೋ ಇವ್ರು ಹೇಳಿದ್ರು, ಯಾರೋ ಪಂಚಾಯತಿಯವರು ನೀವು ಮಾಡ್ತಾರೋ ತಪ್ಪು ಇಲ್ಲ, 26ನೇ ತಾರೀಕು ನಾವು ಭಾರತದ ಬಾವುಟ ಹೆಂಗೂ ಹಾಕ್ಲೇಬೇಕಲ್ಲ, ಇಳಿಸ್ತೀವಿ ಅಂತ ಹೇಳಿದ್ರು. ಆಗ 50 ರೂಪಾಯಿ ಬಾಂಡ್ ಪೇಪರಲ್ಲಿ ಇವ್ರು ಮಾಡ್ತಾರೋದು ಯಾಕೋ ಸರಿ ಇಲ್ಲ ಅಂತೇಳಿ ಗೌರಿಶಂಕರ ಟ್ರಸ್ಟ್ ಅವ್ರಿಗೆ ಬಾಂಡ್ ಪೇಪರಲ್ಲಿ ಬರ್ಸ್ಕೊಂಡಿದ್ದಾರೆ. ಬಾಂಡ್ ಪೇಪರಲ್ಲಿ ಅವರೇ ಕೊಟ್ಟಿದ್ದಾರೆ, ಭಾರತದ ಬಾವುಟ ಬಿಟ್ಟು ನಾವೇನು ನಿಮ್ಗೆಲ್ಲ ಆಮೇಲೆ ಕೊಡ್ತೀನಿ, ಇಲ್ಲೇ ಇದೆ, ಏನು ಹಾಕೋದಿಲ್ಲ, ನಾವು ಗಲ್ಬೆ ತರಲ್ಲ ಅಂತ ಕೊಟ್ರು. ಈ ಕ್ರಿಮಿನಲ್ ಮೈಂಡನ್ನ 23ನೇ ತಾರೀಕು ನಂತರ ಹೆಂಗೆ ಉಪಯೋಗಿಸಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗೋಯ್ತು ಇಲ್ಲೊಂದು ಇಶ್ಯೂ ಮಾಡ್ಬೋದು ಅಂತೇಳಿ. ಆಗ ಉಟ್ಕೊಂಡ್ರು 12 ಸಂಘದವರು, ನಾವು ಅರ್ಜುನ ಸ್ತಂಭ ಹಾಕ್ತೀವಿ, ನಾವು ಕೇಸರಿ ಆಂಜನೇಯ ಬಾವುಟ ಹಾಕ್ತೀವಿ ಅಂತೇಳಿ 23ನೇ ತಾರೀಕು ಯಾವಾಗ ರಾಜಿ ಸಂಧಾನ ಆಗಿ ಭಾರತದ ಬಾವುಟ ಹಾಕ್ಬೇಕು ಅಂತ ಹೇಳಿದ್ರು, ಇಲ್ಲ ನಾವು 25ಕ್ಕೆ ಹಾಕ್ತೀವಿ ಅಂತ ಹೇಳಿ ಏನು ಸ್ಟಾರ್ಟ್ ಮಾಡಿದ್ರು ಇವರು, 23ನೇ ತಾರೀಕು ನಂತರ ಇವರಿಬ್ರು ಉಟ್ಕೊಂಡ್ರು. ಇವರು ಬಹಳ ವ್ಯವಸ್ಥಿತವಾಗಿ ಮಂಡ್ಯಕ್ಕೆ ಬೆಂಕಿ ಹಚ್ಚಲೇಬೇಕು ಅಂತೇಳಿ ಪಾಪ ಅಲ್ಲಿನ ಪಂಚಾಯತಿಯವ್ರನ್ನ ದುರುಪಯೋಗ ಪಡಿಸ್ಕೊಂಡು ಸ್ಟಾರ್ಟ್ ಮಾಡಿದ್ರು. 26ನೇ ತಾರೀಕು ಅವರು ಕೇಸರಿ ಧ್ವಜ ಇಳಿಸಿದ್ರು, ಭಾರತದ ಬಾವುಟನ ಆರಿಸಿದ್ರು. ಸಂಜೆ 5 ಗಂಟೆ ಆದಮೇಲೆ ಇನ್ನೊಂದು ಖ್ಯಾತಿ ತೆಗೆದು ಭಾರತದ ಬಾವುಟ ಇಳಿಸಿ ಕೇಸರಿ ಧ್ವಜನ ಆರಿಸಿದ್ರು. ತಿರುಗುವಾಗ ಕೇಳಕ್ ಹೋದ್ರೆ 365 ದಿನನೂ ಆರಿಸ್ತೀವಿ, ನೀವು ಹೆಂಗೆ ಇಳಿಸ್ತೀರ ಇಳಿಸಿರಿ ಅಂತೇಳಿ ಪಂಚಾಯತಿ ಅಧ್ಯಕ್ಷರಿಗೆ ಹೇಳಿದ್ರು. ಆಗ ಈ ಅಂಬೇಡ್ಕರ್ ಸಂಘದವ್ರು ಬಂದರು, ಆಯ್ತಪ್ಪ ಇದು ಏಪ್ರಿಲ್ 14ಕ್ಕೆ ಒಂದಿನ ನಮ್ಮ ಅಂಬೇಡ್ಕರ್ ಧ್ವಜ ಆರಿಸ್ಬೇಕು ಈ ಜಾಗದಲ್ಲಿ, ನೀವು ಬಿಟ್ಕೊಡಿ. ಇಲ್ಲ 365 ದಿನನೂ ನಾವು ಆರಿಸ್ತೀವಿ, ನೀವು ಹೆಂಗೆ ಇಳಿಸ್ತೀರ ಇಳಿಸಿ ಅಂತ ಸ್ಟಾರ್ಟ್ ಆಯಿತು. ಆಗ ಅಂಬೇಡ್ಕರ್ ಸಂಘ ಮತ್ತು ಇನ್ನೂ 3-4 ಸಂಘದವರು DC ಹತ್ರ ಹೋದ್ರು, ಸರ್ ಸರ್ಕಾರಿ ಜಾಗದಲ್ಲಿ ನೀವು ಕೇಸರಿ ಧ್ವಜ ಹಾಕಕ್ಕೆ ಕೊಡಂಗಿದ್ರೆ ನಮಗೂ ಪರ್ಮಿಷನ್ ಕೊಡಿ ಅಂತ. ಆಗ DC ಅವರು ಅದಕ್ಕೆ ಎಂಟ್ರಿ ಆದ್ರು, ಇಲ್ಲೇನೋ ಆಗ್ತಾ ಇದೆ ಅಂತ. ಆಗ ತಂದು ನೋಡಿದಂಥ ಸಂದರ್ಭದಲ್ಲಿ ಭಾರತದ ಬಾವುಟಕ್ಕೆ ಪರ್ಮಿಷನ್ ತಗೊಂಡು ಇವರು ಕೇಸರಿ ಧ್ವಜ ಹಾಕಿದ್ದಾರೆ ಅಂತೇಳಿ ಕಳೆದ ಮೊನ್ನೆ 3 ದಿನಕ್ಕೆ ಮುಂಚೆ ಶನಿವಾರ ಜಿಲ್ಲಾಡಳಿತ ತಾಲೂಕು ಆಡಳಿತ ಹೋಗಿ ಯಾರು ಬಾವುಟ ಹಾಕ್ತಾರೆ ಅವ್ರನ್ನ ಇಡೀ ದಿನ ಕನ್ವಿನ್ಸ್ ಮಾಡಿದೆ. ನಾಳೆ ಒಂದಿನ ಟೈಮ್ ಕೊಡಿ ಸರ್, ನಾಳೆ ಬೆಳಿಗ್ಗೆ ನಾವು ಬಾವುಟನ ಇಳಿಸಿ ಭಾರತದ ಬಾವುಟ ಹಾಕ್ತೀವಿ ಅಂತ ಹೇಳಿದ್ರು. ಆಯಿತು, ಶನಿವಾರ ಇಡೀ ದಿನ ಅದೇ ಕತೆ ಆಯಿತು, ಮುಗೀತು. ಶನಿವಾರ ರಾತ್ರಿ ಅವರೇ ಪ್ಲ್ಯಾನ್ ಮಾಡ್ಕೊಂಬಿಟ್ಟು ನಾವು ಯಾರು ಇಳಿಸ್ತೀವಿ ಅಂತ ಹೇಳೇ ಇಲ್ಲ, ನೀವು ಇಳಿಸಿ ಅಂತ ಅವ್ರನ್ನೇ ಕನ್ವಿನ್ಸ್ ಮಾಡಿದ್ದಾರೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ. ಶನಿವಾರ ಮುಗೀತು, ಭಾನುವಾರ ಬೆಳಗ್ಗೆ ರಾತ್ರಿ ಎಲ್ಲ ಮಲಗೇ ಇಲ್ಲ. ಅಲ್ಲಿ ಲೋಕಲ್ ಹುಡುಗರು ಒಂದು 20-30 ಜನ ಇರ್ಬೋದು, ಹೊರಗಡೆನಿಂದೆಲ್ಲ ಕರ್ಕೊಂಬಂದ್ರು ದುಷ್ಟಶಕ್ತಿಗಳ ಟ್ರೈನಡ್. ಏನು ಇವತ್ತು ಭಾರತದಲ್ಲಿ ಬೆಂಕಿ ಹಚ್ಚಕ್ಕೆ ಯಾರು ಟ್ರೈನಡ್ ಆಗಿದಾರಲ್ಲ, ಅರೆ ಕೆರಗೋಡವ್ರಿಗೆ ಆ ಸ್ಲೋಗನ್ ಹೇಳಕ್ ಬರಲ್ಲ, ಅಂಬಂಬಂಬ ಅದೇನೇನೋ ಹೇಳ್ತಾ ಇದಾರೆ, ಆ ಭಾಷೆನೇ ಬರಲ್ಲ ನಮ್ಮ ಹುಡುಗರುಗಳಿಗೆ. ಇವರು ಟ್ರೈನಡ್ ಇವತ್ತು ಕಲ್ಲುಗಳು ಹೊಡೆದ್ರಲ್ಲ, ಅವ್ರು ಯಾರು ನಮ್ಮ ಮಂಡ್ಯದಲ್ಲ, ಟ್ರೈನಡ್ ಗಲಭೆ ಎಬ್ಬರಿಸೋ ಗಲಭೆ ಕೋರೂರನ್ನ ಕರ್ಕೊಂಡ್ಬಂದು ಮಂಡ್ಯದಲ್ಲಿ ಕಲ್ಲು ಹೊಡಿಸಿದಾರೆ. 4 ಜೋಬ್ಗಳಲ್ಲಿ ಕಲ್ಲಿಕ್ಕೊಂಡಿದ್ದಾರೆ, ಸಿಕ್ಕಿದ ಕಡೆ ಕಲ್ಲು ಹೊಡೆದ್ರೆ. ನಮ್ಮ ಮಂಡ್ಯದವರು ರೈತರು ಕಾವೇರಿ ಹೋರಾಟ ಮಾಡಿ ಅವ್ರಿಗೆ ಗೊತ್ತು, ನೀರು ಬಿಡಿಸ್ಕೊಳ್ಳೋದು ಗೊತ್ತು. ಈ ಥರ ಸಿಕ್ಕಿದ ಕಡೆ ಭಾರತದ ಬಾವುಟ ಹಾಕಿದ ತಪ್ಪಿಗೆ ನನ್ನ ಫ್ಲೆಕ್ಸ್ ಕಲ್ಲು ಹೊಡೆದವ್ರೆ, ಭಾರತದ ಬಾವುಟ ಹಾಕ್ಸಿದ ತಪ್ಪಿಗೆ ನಮ್ಮ ಸಿದ್ದರಾಮಯ್ಯರಿಂದ ಕುರುಬ ಸಂಘದ ಬಿಲ್ಡಿಂಗ್ ಮೇಲೆ ಇದ್ದದಕ್ಕೆ ಚಪ್ಪಲಿ ಹೊಡೆದವ್ರೆ, ಕಲ್ಲು ಹೊಡೆದವ್ರೆ. ಇದು ಭಾರತದ ಬಾವುಟ ಹಾಕೋರಿಗೆ ಕೊಡ್ತಾ ಇರೋ ಗೌರವ.